ಅಜಯ್ ತನ್ನ ತಂದೆ ತಾಯಿಯ ಪ್ರೀತಿಯ ಮಗನಾಗಿದ್ದ. 3 ಜನ ಜೊತೆಗೂಡಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು. ಕೆಲವು ದಿನಗಳ ನಂತರ ಅಜಯ್ಯ ತಂದೆ ತಾಯಿ ತೀರ್ಕೊಂಡ್ರು. ಆಮೇಲೆ ಅಜಯ್ ಒಬ್ಬಂಟಿ ಆಗ್ಬಿಟ್ಟ. ಅಮ್ಮ ಅಪ್ಪ ಹೋಗಿದ್ಮೇಲೆ ನನ್ಗನ್ನಿಸ್ತಿದೆ ನನ್ ಜೀವನದಲ್ಲಿ ಏನು ಇಲ್ವೇನೋ ಅಂತ. ನನ್ಗೆ ಅರ್ಥ ಆಗುತ್ತೆ ಅಜಯ್. ನಾನಂತೂ ಒಬ್ಬಂಟಿ ಆಗ್ಬಿಟ್ಟೆ. ಮನೆ ನಿಭಾಯಿಸ್ಲಾ ಇಲ್ಲ ಹೊಲನ ಗೊತ್ತಾಗ್ತಾನೆ ಇಲ್ಲ. ಹೌದು, ನಿಮ್ ಮನೇಲಿ ಗ್ಯಾಸ್ ಕೆಟ್ಟೋಗಿತ್ತಲ್ಲ, ನೀನ್ ಸರಿ ಮಾಡಿಸ್ತಾ? ಇಲ್ಲ ಕಣೋ, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ರೆಡಿ ಮಾಡಿಸೋದಕ್ಕೆ. ನಾನೊಂದು ಮಣ್ಣಿನ ಒಲೆನ ಮಾಡ್ಕೋಬೇಕು ಅಂತಿದ್ದೀನಿ. ಅಜಯ್ ತನಗೋಸ್ಕರ ಒಂದು ಒಲೆಯನ್ನು ತಯಾರಿಸ್ದ. ಸ್ವಲ್ಪ ದಿನದ ಮಟ್ಟಿಗೆ ಈ ಒಲೆಯಲ್ಲಿ ಅಡ್ಗೆ ಮಾಡ್ಕೊಂತೀನಿ, ಆಮೇಲೆ ಹೊಸ ಗ್ಯಾಸ್ನ ತಗೊಂತೀನಿ. ಅಜಯ್ ಒಲೆಯ ಮೇಲೆ ಅಡುಗೆ ಮಾಡ್ತಿದ್ದಾಗ ಒಂದು ಸಲ ಕೈಗೆ ಬೆಂಕಿ ತಾಕೊಂಡ್ಬಿಡ್ತು. ಹಾಗೆ ಕೆಲವೊಮ್ಮೆ ಹೊಗೆಯಿಂದಾಗಿ ಅವನಿಗೆ ಕೆಂಬರ್ತಾ ಇತ್ತು. ಹೀಗೆ ಕಷ್ಟಪಟ್ಟು ಅಡುಗೆ ಮಾಡ್ತಾ ತಿಂತಾ ಇದ್ದ. ಒಂದು ರಾತ್ರಿ ಅಜಯ್ ಹೊಲದಿಂದ ತುಂಬಾ ಲೇಟ್ ಆಗಿ ಮನೆಗ್ ಬಂದ. ಮತ್ತೆ ಮನೆಯಲ್ಲಿ ಏನೂ ಅಡುಗೆ ಇರ್ಲಿಲ್ಲ. ಹಸಿವಿನಿಂದ ಅವನ ಹೊಟ್ಟೆ ಚುರುಗುಡ್ತಾ ಇತ್ತು. ಅವನು ಅಳ್ತಾ ತನ್ನ ತಾಯಿಯನ್ನ ನೆನೆಸ್ಕೊಂಡ. ಅಮ್ಮ, ನೀನಿದ್ದಿದ್ರೆ ನನ್ನ ಖಾಲಿ ಹೊಟ್ಟೆಯಲ್ಲಿ ಮಲ್ಗೋದಕ್ ಬಿಡ್ತಿರ್ಲಿಲ್ಲ. ಎಂತ ಕೆಟ್ಟ ಹಣೆ ಬರ ನಂದು. ಅಜಯ್ ಅಳ್ತಾ ಅಳ್ತಾ ಕಿಚಡಿ ತಯಾರಿಸ್ದ ಅಡುಗೆಯನ್ನ ಅವನ್ ತಿಂದು ಕುಕ್ಕರನ್ನ ಒಲೆ ಮೇಲೆ ಇಟ್ಟು ನಿದ್ದೆ ಮಾಡ್ದ. ಮರುದಿನ ಬೆಳಿಗ್ಗೆ ನಿನ್ನೆ ರಾತ್ರಿ ಕಿಚಡಿ ಎಷ್ಟ್ ಚೆನ್ನಾಗ್ ಮಾಡಿದ್ದೆ ನಾನು. ಒಂದ್ ವೇಳೆ ಸ್ವಲ್ಪ ಉಳ್ದಿದ್ರೆ ಇವತ್ ಕೂಡ ತಿಂತಿದ್ದೆ ಅದನ್ನ. ಈ ಕುಕ್ಕರ್ ಯಾಕೆ ಇಷ್ಟೊಂದು ಭಾರ ಇದೆ? ನಾನ್ ನಿನ್ನೆ ರಾತ್ರಿ ಎಲ್ಲಾ ಕಿಚಡಿನ ತಿನ್ಬಿಟ್ನಲ್ಲ. ಅಜಯ್ ಕುಕ್ಕರ್ ಅನ್ನ ಓಪನ್ ಮಾಡಿ ನೋಡಿದಾಗ ಆ ಕುಕ್ಕರ್ ಫುಲ್ ಕಿಚಡಿಯಿಂದ ತುಂಬಿಕೊಂಡಿರುತ್ತೆ. ಅಜಯ್ಗೆ ಆಶ್ಚರ್ಯ ಆಗುತ್ತೆ. ನಿನ್ನೆ ರಾತ್ರಿ ಜಾಸ್ತಿ ಕಿಚಡಿ ಮಾಡಿದ್ನೇನು ಅಂತ ತನಗ್ ತಾನೇ ಯೋಚನೆ ಮಾಡಕ್ ಶುರು ಮಾಡ್ತಾನೆ. ಅಜಯ್ ಕಿಚಡಿ ತಿಂದು ಹೊಲದಲ್ಲಿ ತಿನ್ನೋಕ್ಕೂ ಕೂಡ ಅವನ್ ತಗೊಂಡ್ ಹೋಗ್ತಾನೆ. ಅಜಯ್, ಇವತ್ತು ಚೆನ್ನಾಗಿರೋ ಅಡ್ಗೆ ಮಾಡಿದ್ಯಾ ನೀನು. ನೀನಂತೂ ಅಡ್ಗೆ ಮಾಡೋದನ್ನ ಕಲ್ತ್ಬಿಟ್ಟೆ. ಅವತ್ ರಾತ್ರಿಗೆ ಅಜಯ್ ರೋಟಿ ಮತ್ತು ಪಲ್ಯ ಮಾಡ್ತಾನೆ. ಪಲ್ಯದ ಬಾಣಲೆ ಒಲೆ ಮೇಲೇನೆ ಇಟ್ಟಿರುತ್ತೆ. ಅಜಯ್ ಊಟ ಮಾಡಿದ್ಮೇಲೆ ಬಾಣಲೆಯನ್ನ ಒಲೆಯಿಂದ ತೆಗ್ದಾಗ ಬಾಣಲೆ ತುಂಬಾ ಪಲ್ಯದಿಂದ ತುಂಬಿರುತ್ತೆ. ನಾನಿವತ್ತು ಇಷ್ಟೊಂದು ಪಲ್ಯ ಮಾಡೇ ಇಲ್ವಲ್ಲ. ಮರುದಿನ ಬೆಳಿಗ್ಗೆ ಅಜಯ್ ದಾಲ್ ಮಾಡ್ತಾನೆ. ಉಳ್ದಿರೋ ದಾಲನ್ನ ಅಜಯ್ ಊರ್ನವ್ರಿಗೆ ಕೊಡ್ತಾನೆ. ಅಜಯ್, ನಾನ್ ಕೇಳಿದ್ ನಿಜನಾ? ನೀನ್ ಊರವ್ರಿಗೆಲ್ಲ ದಿನಾ ಊಟ ಕೊಡ್ತೀಯಂತೆ. ಸ್ವಲ್ಪ ದಿನದ ಹಿಂದೆ ನಿನ್ನ ಹತ್ರ ಗ್ಯಾಸ್ ತಗೊಳ್ಳೋದಕ್ಕೂ ದುಡ್ಡಿರ್ಲಿಲ್ಲ. ಒಂದು ರಹಸ್ಯ ನಿನ್ಗೆ ಹೇಳ, ಬಾ ನನ್ ಜೊತೆ. ನೋಡು, ಇದು ನನ್ನ ಮಾಯೆ ಒಲೆ. ಇದ್ರಲ್ಲಿ ಏನಾದ್ರೂ ಅಡ್ಗೆ ಮಾಡಿದ್ರೆ ಪಾತ್ರೆಯಲ್ಲಿ ಅಡ್ಗೆ ಖಾಲಿನೇ ಆಗೋದಿಲ್ಲ. ಒಲೆಯಿಂದ ಪಾತ್ರೆನ ಹೊರಗ್ ತೆಗೆದ್ರೆ ಆಗ ಪಾತ್ರೆಯಿಂದ ಅಡ್ಗೆ ಖಾಲಿ ಆಗುತ್ತೆ. ಇದಂತೂ ಒಳ್ಳೆ ವಿಷಯ. ಆದ್ರೆ ನೀನು ಊರ್ನವ್ರಿಗೆ ಊಟ ಫ್ರೀಯಾಗಿ ಯಾಕೆ ಕೊಡ್ತೀಯಾ? ನೀನ್ ಅದಕ್ಕೆ ದುಡ್ಡನ್ನ ತಗೋಬೋದಲ್ವಾ? ಸೌಕಾರ ಆಗ್ಬಿಡ್ತೀಯ ನೀನು. ಇಲ್ಲ ಜೈ, ನನ್ಗೆ ಸೌಕಾರ ಆಗೋದ್ ಬೇಕಾಗಿಲ್ಲ. ಈ ಒಲೆ ನನ್ಗೆ ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿದೆ. ಅದಕ್ಕೆ ನಾನ್ ನಿರ್ಧಾರ ಮಾಡ್ದೆ ನಾನು ಕೂಡ ಸಹಾಯ ಮಾಡ್ಬೇಕು ಅಂತ. ಅವಶ್ಯಕತೆ ಇದ್ದವ್ರಿಗೆ ಸಹಾಯ ಮಾಡ್ತೀನಿ. ನೀನೇನ್ ದಡ್ಡನಾ? ನಾನಾಗಿದ್ರೆ ಹೋಟೆಲ್ನ ತೆಗೆದು ಬಿಡ್ತಿದ್ದೆ. ನಾನ್ ನಿನ್ ಗೆಳೆಯ ಅಜಯ್. ನಾನ್ ನಿನ್ ಒಳ್ಳೇದಕ್ಕೆ ಹೇಳ್ತಿರೋದು. ಜೈ ಮತ್ತು ಅಜಯ್ ಜೊತೆಗೂಡಿ ಒಂದು ಹೋಟೆಲ್ ಓಪನ್ ಮಾಡ್ತಾರೆ. ಅವ್ರಿಗೆ ಚೆನ್ನಾಗಿ ದುಡ್ಡು ಸಂಪಾದನೆ ಆಗುತ್ತೆ. ಯಾವುದೇ ಕಷ್ಟ ಇಲ್ದೆ ತುಂಬಾ ಸಂಪಾದನೆ ಆಗೋದನ್ನ ನೋಡಿ ಜೈ ದುರಾಸೆಗೊಳಗಾಗ್ತಾನೆ. ಆ ಒಲೆಯನ್ನ ತನ್ನದಾಗ್ಸ್ಕೊಳ್ಳೋದು ಹೇಗೆ ಅಂತ ಯೋಚಿಸ್ತಾನೆ. ಅಜಯ್, ನೀನ್ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಒಂದು ಒಲೆಯಿಂದ ನಾವು ಇಷ್ಟು ದುಡಿಬಹುದು ಅಂದ್ರೆ 2 ಒಲೆ ಇದ್ರೆ ಇನ್ನೂ ಎಷ್ಟು ಹಣ ಗಳಿಸಬಹುದು? ಆದ್ರೆ ಜೈ, ನಮ್ಗೇನ್ ಗ್ಯಾರಂಟಿ ಇದೆ ಇನ್ನೊಂದು ಒಲೆ ಕೂಡ ಮಾಯೆ ಒಲೆ ಆಗುತ್ತೆ ಅಂತ? ನೀನ್ ಸುಮ್ನೆ ಮಾಡ್ ನೋಡು, ಯಾರು ಗೊತ್ತು, ಅದು ಕೂಡ ಮಾಯೆ ಒಲೆ ಆಗ್ಬೋದು. ಅಜಯ್ ಮತ್ತೊಂದು ಒಲೆಯನ್ನ ತಯಾರಿಸ್ತಾನೆ. ಆದ್ರೆ ಕಟ್ಟಿಗೆಯಿಂದ ಬೆಂಕಿಯನ್ನ ಕೊಡಕ್ ಶುರು ಮಾಡಿದಾಗ ಆ ಒಲೆ ಬೆಂಕಿಯಿಂದ ಒಡೆದು ಚೂರ್ ಚೂರಾಗಿ ಹೋಗುತ್ತೆ. ಇದೇನಾಯ್ತು? ಅದೇನ್ ಮಾಡ್ದೆ ಈ ಒಲೆಗ್ ನೀನು? ನಾನಂತೂ ಏನು ಮಾಡಿಲ್ಲಪ್ಪ. ಹಿಂದಿನ ಒಲೆ ಮಾಡ್ದಂಗೆ ಮಾಡ್ದೆ. ನಾಳೆ ಮತ್ತೆ ಮಾಡು. ಅಜಯ್ ಮತ್ತೊಂದು ಒಲೆಯನ್ನ ತಯಾರಿಸ್ದ. ಅದು ಕೂಡ ಒಡೆದು ಚೂರಾಗಿ ಹೋಯ್ತು. ಜೈಗೆ ತುಂಬಾ ಕೋಪ ಬಂತು. ಅವನು ಅಜಯ್ ಮೇಲೆ ಕಿರ್ಚಾಡಕ್ ಶುರು ಮಾಡ್ದ. ಒಂದು ಒಲೆನೂ ನೀನ್ ಸರಿಯಾಗಿ ಮಾಡಕ್ಕಾಗಲ್ವಾ? ಆದ್ರೆ ಈಗ ಏನ್ ಮಾಡೋದು? ಒಂದು ಒಲೆ ನಿನ್ನ ಹತ್ರ ಇದೆಯಲ್ವಾ?
ದುಡ್ಡಿನ ಆಸೆಯಿಂದ ನಿನ್ಗೆ ತಲೆ ಕೆಟ್ಟಿದೆ. ಅತಿ ಆಸೆ ನಿನ್ಗಾಗಿರೋದು. ನನಗೆ ಒಂದು ಒಲೆ ಸಿಗೋದು ನಿನ್ಗಿಷ್ಟ ಇಲ್ಲ, ಅದಕ್ಕೆ ನೀನು ತಪ್ಪಾಗಿ ಒಲೆ ಮಾಡ್ತಿದ್ಯಾ. ಅಜಯ್ ಅಲ್ಲಿಂದ ಹೊರಗಡೆ ಹೋದ. ಅಜಯ್ ತುಂಬಾ ದುರಾಸೆಯೂ ಆಗಿರ್ಲಿಲ್ಲ, ತನ್ನಲ್ಲಿರುವ ದುಡ್ಡನ್ನು ಅಜಯ್ನಿಂದ ಮುಚ್ಚಿಡ್ತಾನೂ ಇರ್ಲಿಲ್ಲ. ಅವನು ಇನ್ನೊಂದು ಒಲೆಯನ್ನ ತಯಾರಿಸ್ಬೇಕು ಅಂತ ಅನ್ಕೊಂಡ. ಆದ್ರೆ ಅದು ಕೊನೆಯ ಒಲೆ ಆಗಿರುತ್ತೆ. ಒಂದ್ ವೇಳೆ ಇದು ಕೂಡ ಬೆಂಕಿಯಿಂದ ಚೂರಾಗ್ ಹೋದ್ರೆ ಆ ಹಳೆ ಒಲೆಯನ್ನ ಅಜಯ್ ಕೊಟ್ಟು ಹೊಲದಲ್ಲಿ ಕೆಲ್ಸ ಮಾಡ್ತೀನಿ ಅಂತ ಅನ್ಕೊಂಡ. ಅಜಯ್ ಹಳೆ ಒಲೆ ತರಾನೇ ಸರಿಯಾದ ಒಂದು ಒಲೆಯನ್ನ ತಯಾರಿಸ್ದ. ಅದನ್ನ ಹೋಟೆಲಲ್ಲಿಟ್ಟು ನಿದ್ದೆ ಮಾಡ್ದ. ಈ ಅಜಯ್ ನನ್ ಎಲ್ಲಾ ಕನ್ಸ್ಗೆ ನೀರಡ್ಸ್ಬಿಡ್ತಾನೆ. ಇವನನ್ನ ನಂಬ್ಕೊಂಡ್ ಕೂತ್ಕೊಂಡ್ರೆ ನಾನ್ ಪೇಟೆಗೆ ಹೋಗಿ ದುಡ್ಡು ಸಂಪಾದನೆ ಮಾಡಕ್ಕಾಗಲ್ಲ. ಹೋಟೆಲ್ನ ಕಿಚನ್ನಲ್ಲಿ ಒಂದು ಒಲೆ ಇಟ್ಟಿರೋದನ್ನ ಜೈ ನೋಡ್ತಾನೆ. ಆ ಒಲೆಯನ್ನ ತಗೊಂಡು ತನ್ನ ಮನೆಗೆ ಹೋಗ್ತಾನೆ. ಮರುದಿನ ಬೆಳಗ್ಗೆ ಅಜಯ್ ಮಗು ಎದೋಳು, ಎದೋಳು ಅಜಯ್ ಮಗು ಎದೋಳು. ಏನಾಯ್ತು? ಜೈ ಊರನ್ನ ಬಿಟ್ಟು ಓಡೋಗಿದ್ದಾನೆ. ಏನು? ಜೈ ಮನೆ ಪೂರ್ತಿ ಖಾಲಿಯಾಗಿದೆ. ಅವನು ಎಲ್ಲ ಗಂಟು ಮುಟೆನ ಕಟ್ಕೊಂಡು ಪೇಟೆ ಕಡೆ ಹೋಗೋದನ್ನ ಜನ ನೋಡಿದರೆ. ಅವರೇ ನನ್ಗೆ ಹೇಳಿದ್ದು. ಮಗು, ನೀನ್ ಯಾಕೆ ಹಿಂಗ್ ಸುಮ್ನೆ ನಗ್ತಾನೆ ಇದ್ಯಾ? ಇಲ್ಲ ತಾತ, ನಾನು ಜೈನ ಹಣೆಬರ ನೆನೆಸ್ಕೊಂಡು ನಗ್ತಾ ಇದ್ದೀನಿ. ಅದ್ಯಾಕೆ? ಆ ಮೂರ್ಖ ಅನ್ಕೊಂಡಿರ್ತಾನೆ ಆ ಮಾಯೆ ಒಲೆನ ಕದ್ದು ಪೇಟೆಯಲ್ಲಿ ತುಂಬಾ ಹಣ ದುಡಿಬಹುದು ಅಂತ. ಆದ್ರೆ ಆ ಮಾಯೆ ಒಲೆನ ನಾನು ನಿನ್ನೆ ರಾತ್ರಿ ಮನೆಗ್ ತಗೊಂಡೋಗಿದ್ದೆ. ಅದನ್ನ ನೋಡ್ಕೊಂಡು ಇನ್ನೊಂದು ಒಲೆನ ಮಾಡೋದಕ್ಕೆ ಆ ದಡ್ಡ ಹೊಸ ಒಲೆನ ತಗೊಂಡೋಗ್ಬಿಟ್ಟಿದ್ದಾನೆ. ನನ್ಗಂತೂ ಗೊತ್ತಿಲ್ಲ ಅದ್ರಲ್ಲಿ ಚಮತ್ಕಾರ ಇದೆಯೋ ಇಲ್ವೋ ಅಂತ. ನಗರದಲ್ಲಿ ಜೈ ಒಂದು ಅಂಗಡಿಯನ್ನ ಓಪನ್ ಮಾಡ್ತಾನೆ. ಹೋಟೆಲ್ನ ಬಗ್ಗೆ ದೊಡ್ಡ ದೊಡ್ಡ ಬ್ಯಾನರ್ ಅನ್ನ ಹಾಕ್ತಾನೆ. ಮತ್ತೆ ಖುಷಿ ಖುಷಿಯಾಗಿ ತುಂಬಾ ವಿಶ್ವಾಸದಿಂದ ಒಲೆಯ ಮೇಲೆ ಬಾಣಲೆಯನ್ನಿಟ್ಟು ಪಲ್ಯ ತಯಾರಿಸೋದಕ್ಕೋಸ್ಕರ ಕಟ್ಟಿಗೆಗೆ ಬೆಂಕಿ ಕೊಡಕ್ ಶುರು ಮಾಡ್ತಾನೆ. ಹಿಂದಿನ ಎಲ್ಲಾ ಒಲೆಗಳ ತರಾನೇ ಈ ಒಲೆ ಕೂಡ ಕಟ್ಟಿಗೆಗೆ ಬೆಂಕಿ ತಾಗಿದ ಕೂಡ್ಲೆ ಒಡೆದು ಚೂರಾಗೋಗುತ್ತೆ. ಜೈ ಒಡೆದೋಗಿರೋ ಒಲೆಯನ್ನ ಮತ್ತು ತನ್ನ ಕೆಟ್ಟ ಅದೃಷ್ಟವನ್ನ ನೆನೆಸ್ಕೊಂಡು ಅಳೋದಿಕ್ಕೆ ಶುರು ಮಾಡ್ತಾನೆ. ಮಸ್ತಾನಾಪುರ ಅನ್ನೋ ಹಳ್ಳಿನಲ್ಲಿ ಮನೋಜ್ ಸಿಂಗ್ ಒಬ್ಬ ಕುರುಬ ತನ್ನ ಹೆಂಡತಿ ಮತ್ತೆ ಮಕ್ಕಳ ಜೊತೆ ಇದ್ದ. ಅವನ ಹತ್ರ 2 ಡಜನ್ ಕುರಿಗಳಿದ್ವು. ಮನೋಜ್ ಪ್ರತಿದಿನ ಬೆಳಗ್ಗೆ ಅವುಗಳನ್ನ ಕಾಡಲ್ಲಿ ಮೇಯ್ಸೋದಿಕ್ಕೆ ಕರ್ಕೊಂಡು ಹೋಗ್ತಿದ್ದ. ಮತ್ತೆ ಸಂಜೆ ವಾಪಸ್ ಮನೆಗ್ ಬರ್ತಿದ್ದ. ಮನೆಯ ಅಷ್ಟೂ ಕೆಲಸವನ್ನ ಹೆಂಡತಿ ಸಪ್ನ ನಿಭಾಯಿಸ್ತಿದ್ಲು. ಅವಳು ಒಲೆನಲ್ಲಿ ಅಡ್ಗೆ ಮಾಡಿ ತನ್ನ ಮಕ್ಕಳಿಗೆ ಡಬ್ಬಿಯನ್ನ ಕಟ್ತಾ ಇದ್ಲು. ಹಾಗೆ ಶಾಲೆಗೆ ಕಳಿಸ್ತಿದ್ಲು. ಕುರಿಗಳ ಉಣ್ಣೆ ಮತ್ತೆ ಹಾಲನ್ನ ಮಾರಿ ಮನೋಜ್ ಜೀವನ ನಡೆಸ್ತಾ ಇದ್ದ. ಮನೋಜ್ ಗಮನಿಸ್ತಾ ಇದ್ದ, ಸಪ್ನಾ ಒಲೆ ಊರಿನಲ್ಲಿ ಅಡ್ಗೆ ಮಾಡಿ ಮಾಡಿ ಅವಳಿಗೆ ಕೆಮ್ಮು ಬರ್ತಾ ಇತ್ತು. ಒಂದು ದಿನ ಮನೋಜ್ ತನ್ನ ಹೆಂಡತಿಯನ್ನ ಕರ್ಕೊಂಡು ಡಾಕ್ಟರ್ ಬಳಿ ಹೋಗ್ತಾನೆ. ಡಾಕ್ಟರ್ ಅಣ್ಣ, ಸ್ವಪ್ನನ್ಗೆ ಸಿಕ್ಕಾಪಟ್ಟೆ ನೆಗಡಿ ಆಗುತ್ತೆ. ನಾನೊಂದಷ್ಟು ಟೆಸ್ಟ್ ಅನ್ನ ಬರ್ಕೊಡ್ತೀನಿ, ಅದನ್ನ ಮಾಡಿಸಿ ನಾಳೆ ಅದನ್ನ ತಂದ್ಕೊಡಿ. ಮಾರನೇ ದಿನ ಮನೋಜ್ ಎಲ್ಲಾ ರಿಪೋರ್ಟ್ಗಳ ಜೊತೆಗೆ ಹೆಂಡತಿಯನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಡಾಕ್ಟರ್ ರಿಪೋರ್ಟ್ಗಳನ್ನ ನೋಡಿ ಹೇಳ್ತಾರೆ, ಸ್ವಪ್ನಾಗೆ ಲಂಗ್ಸ್ ಅಲ್ಲಿ ಇನ್ಫೆಕ್ಷನ್ ಆಗಿದೆ. ಮತ್ತಾಕೆ ಒಲೆಯನ್ನ ಖಂಡಿತ ಊದ್ಲೇಬಾರ್ದು. ನಾನೊಂದಷ್ಟು ಔಷಧಿನ ಬರ್ಕೊಡ್ತೀನಿ, 1-2 ತಿಂಗಳು ಈ ಚಿಕಿತ್ಸೆ ತಗೋಬೇಕು. ಆದ್ರೆ ಒಲೆ ಹೊಗೆನ ಮಾತ್ರ ತಗೋಬಾರ್ದು. ಮನೋಜ್ ಮತ್ತೆ ಸ್ವಪ್ನ ವಾಪಸ್ ಮನೆಗ್ ಬರ್ತಾರೆ. ಮಕ್ಕಳಿಬ್ರು ತುಂಬಾ ಖುಷಿಯಾಗಿರ್ತಾರೆ. ಮಾರನೇ ದಿನ ಮನೋಜ್ ಕಾಡಲ್ಲಿ ಕುರಿಗಳನ್ನ ಮೇಯಿಸುವಾಗ ಅವನು ಒಂದು ಮರದ ಕೆಳಗೆ ಕೂತು ಅಳ್ತಾ ಇರ್ತಾನೆ. ಅಯ್ಯೋ ದೇವ್ರೆ, ನನ್ನ ಏನ್ ಮಾಡ್ಲಪ್ಪ ಈಗ? ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಗ್ಯಾಸ್ನ ತಗೊಳೋದಕ್ಕೆ. ಸ್ವಪ್ನಾಗೆ ತುಂಬಾ ಕಷ್ಟ ಆಗ್ಬಿಡುತ್ತೀಗ. ಅವಳು ಹೇಗ್ ಬಚಾವಾಗ್ತಾಳೆ? ಆಗ ಅಲ್ಲಿ ಒಂದು ಪ್ರಕಾಶಮಾನವಾದ ಬೆಳಕು ಬರುತ್ತೆ. ಅಲ್ಲಿ ಕಾಡು ದೇವತೆ ಬರ್ತಾಳೆ. ಹೇ ಮಾನವ, ನೀನ್ ಯಾಕೆ ಅಳ್ತಾ ಇದ್ಯಾ? ನನ್ನ ಕಾಡಲ್ಲಿ ಯಾವ ಪ್ರಾಣಿಯೂ ಸಹ ದುಃಖದಲ್ಲಿರಲ್ಲ. ನಾನು ಎಲ್ಲರಿಗೂ ಒಂದು ಬಾರಿಯಾದ್ರೂ ಸಹಾಯ ಮಾಡ್ತೇನೆ. ಹೇಳು, ನಿನಗೇನ್ ಕಷ್ಟ ಇದೆ? ಅಮ್ಮ ತಾಯಿ, ನನ್ನ ಹೆಂಡತಿಗೆ ಒಂದು ಗ್ಯಾಸ್ ಸಿಲಿಂಡರ್ ಬೇಕು, ಇಲ್ಲ ಅಂದ್ರೆ ಅವಳು ಸತ್ ಹೋಗ್ಬಿಡ್ತಾಳೆ. ಕಾಡು ದೇವತೆ ಮನೋಜ್ಗಾಗಿ ಒಂದು ಗ್ಯಾಸ್ ಸಿಲಿಂಡರ್ ಅನ್ನ ಕೊಟ್ಟು ಹೇಳ್ತಾಳೆ, ನೀನು ಈ ಸಿಲಿಂಡರ್ ಅನ್ನ ಮನೆಗೆ ತಗೊಂಡು ಹೋಗು. ಇದರ ವಿಶೇಷತೆ ಏನು ಅಂದ್ರೆ ಇದ್ರ ಒಳಗಿರುವಂತ ಗ್ಯಾಸ್ ಯಾವತ್ತಿಗೂ ಖಾಲಿ ಆಗಲ್ಲ. ಮನೋಜ್ ಗ್ಯಾಸ್ ಸಿಲಿಂಡರ್ ಅನ್ನ ತಗೊಂಡು ತನ್ನ ಮನೆಗೆ ಹಿಂತಿರುಗ್ತಾನೆ. ಸ್ವಪ್ನ ಗ್ಯಾಸ್ ಸಿಲಿಂಡರ್ ಅನ್ನ ನೋಡಿ ತುಂಬಾನೇ ಖುಷಿ ಆಗ್ತಾಳೆ. ಈಗ ಅಡ್ಗೆ ಮಾಡೋಷ್ಟಿಲ್ಲ.
ಸ್ವಪ್ನ ಯಾವಾಗ್ಲೂ ತನ್ನ ಬಾಲ್ಯದ ಸ್ನೇಹಿತೆ ದೀಕ್ಷಾ ಜೊತೆ ಫೋನ್ನಲ್ಲಿ ಮಾತಾಡ್ತಿದ್ಲು. ಅವತ್ ರಾತ್ರಿ ಕೂಡ ಅವಳು ದೀಕ್ಷಾ ಜೊತೆ ಮಾತಾಡ್ತಿದ್ಲು. ಹಲೋ ದೀಕ್ಷಾ, ಏನ್ ಮಾಡ್ತಿದ್ದೆ? ಏನಿಲ್ಲ, ಅಡ್ಗೆ ಮಾಡ್ತಿದ್ದೆ. ನಿನಗ್ ಗೊತ್ತಾ 2 ದಿನದ ಹಿಂದೆ ಏನಾಯ್ತು ಅಂತ? ಇಲ್ಲ, ಹೇಳು ಏನಾಯ್ತು? ಸಪ್ನಾ ಇಡೀ ಕಥೆಯನ್ನ ಅವಳಿಗೆ ಹೇಳ್ತಾಳೆ. ಅವಳು ಹೇಗೆ ಡಾಕ್ಟರ್ ಹತ್ರ ಹೋದ್ಲು, ಮತ್ತೆ ಹೇಗೆ ಕಾಡು ದೇವತೆ ಮನೋಜ್ಗೆ ಗ್ಯಾಸ್ ಸಿಲಿಂಡರ್ನ ಕೊಟ್ಲು ಅಂತ. ಸ್ವಪ್ನಾಳ ಆರೋಗ್ಯ ಸುಧಾರಿಸ್ತಾ ಬಂತು, ಮತ್ತೆ ಇಡೀ ಕುಟುಂಬ ಖುಷಿಯಿಂದ ಜೀವನ ಕಳೆಯೋಂತಾಯ್ತು. ಒಂದು ದಿನ ಸ್ವಪ್ನಾಗೆ ತವರ್ ಮನೆಯಿಂದ ಫೋನ್ ಬರುತ್ತೆ. ಅದು ತನ್ನ ತಾಯಿ ತೀರಿ ಹೋದ್ಲು ಅಂತ. ಸಂಜೆ ಮನೋಜ್ ವಾಪಸ್ ಬಂದಾಗ ಈ ದುಃಖದ ವಿಷಯವನ್ನ ಅವನಿಗೆ ಹೇಳ್ತಾಳೆ. ನಾನೀಗ್ಲೇ ತವರ್ ಮನೆಗೆ ಹೋಗ್ಬೇಕು. ಸರಿ, ನೀನ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡು. ನಾನು ನಗರಕ್ಕೆ ಹೋಗಿ ಒಂದಷ್ಟು ಕೂಲಿ ಕೆಲಸ ಮಾಡ್ತೀನಿ, ಆದ್ರಿಂದ ಒಂದಷ್ಟು ದುಡ್ಡು ಸಿಗುತ್ತೆ. ಅವರು ಮನೆಗೆ ಬೀಗ ಹಾಕಿ ಅಲ್ಲಿಂದ ಹೊರಡ್ತಾರೆ. 1 ವಾರ ಕಳೆದ್ಮೇಲೆ ಅವ್ರು ಯಾವಾಗ ಮನೆಗ್ ವಾಪಸ್ ಬರ್ತಾರೆ, ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಇರೋದಿಲ್ಲ. ಇದನ್ನ ನೋಡಿ ಮನೋಜ್ಗೆ ತುಂಬಾ ಬೇಜಾರಾಗುತ್ತೆ. ಅಯ್ಯೋ ದೇವ್ರೆ, ಈಗ ಏನಪ್ಪ ಮಾಡ್ಲಿ? ನನಗೆ ನಗರದಲ್ಲಿ ಯಾವುದೇ ಕೆಲಸ ಸಿಗ್ಲಿಲ್ಲ, ನಮ್ಮ ಹತ್ರ ದುಡ್ಡು ಇಲ್ಲ. ಅಕಸ್ಮಾತ್ ಮತ್ತೆ ನೀನು ಒಲೆಲ್ಲೇ ಅಡಿಗೆ ಮಾಡಿದ್ರೆ ಆ ಹೊಗೆಯಿಂದ ಲಂಗ್ಸ್ ಇನ್ಫೆಕ್ಷನ್ ಆಗಿ ನೀನ್ ಸಾಯ್ಬಹುದು. ನಾನೇನಾದ್ರೂ ಅಡಿಗೆ ಮಾಡಕ್ ಶುರು ಮಾಡಿದ್ರೆ ಕೆಲ್ಸಕ್ಕೆ ಯಾರು ಹೋಗ್ತಾರೆ? ನಮ್ಮ ಜೀವನ ಹೆಂಗ್ ನಡೆಯುತ್ತೆ? ಖರ್ಚೆಲ್ಲ ಹೇಗಾಗತ್ತೆ? ಮನೋಜ್ ತನ್ನ ಗೆಳೆಯ ಪೊಲೀಸ್ಮನ್ ವಿಜಯ್ಗೆ ಫೋನ್ ಮಾಡ್ತಾನೆ. ಎಲ್ಲ ವಿಷಯವನ್ನ ಹೇಳ್ತಾನೆ. ಸರಿ, ನಾನ್ ನಾಳೆ ನಿಮ್ ಮನೆಗೆ ಬರ್ತೇನೆ. ಮರುದಿನ ವಿಜಯ್ ಮನೋಜ್ ಮನೆಗೆ ಬರ್ತಾನೆ. ಲೋ ವಿಜಯ್, ನನಗೆ ಅರ್ಥ ಆಗ್ತಾ ಇಲ್ಲ ಕಣೋ, ಈ ಸಿಲಿಂಡರ್ ಗ್ಯಾಸ್ ಎಲ್ಲಿ ಮಾಯ ಆಗೋಯ್ತು ಅಂತ. ಕಿಟಕಿನೂ ಯಾರು ಮುರಿದಿಲ್ಲ, ಮತ್ತೆ ಬಾಗ್ಲು ಕೂಡ ಯಾರು ಒಡೆದಿಲ್ಲ, ಎಲ್ಲನೂ ಕೂಡ ಹಾಗೇ ಇದೆ. ಆದ್ರೆ ಗ್ಯಾಸ್ ಸಿಲಿಂಡರ್ ಮಾತ್ರ ಹೇಗ್ ಮಾಯ ಆಯ್ತು? ವಿಜಯ್ ಬೀಗವನ್ನ ಲೆನ್ಸ್ ನಲ್ಲಿ ನೋಡ್ತಾನೆ, ಮತ್ತೆ ಕೇಳ್ತಾನೆ. ಯಾರಾದ್ರೂ ನಿನ್ ಮನೆಗೆ ಬಂದು ಹೋಗ್ತಾ ಇದ್ರಾ? ಇಲ್ಲ. ನೀವಿಬ್ರು ನಿನ್ ಮೊಬೈಲ್ ಫೋನ್ ತೋರಿಸಿ. ವಿಜಯ್ ಮನೋಜ್ ಮತ್ತೆ ಸ್ವಪ್ನಾದ ಫೋನ್ ತಗೊಂಡು ಕಾಲ್ ಹಿಸ್ಟ್ರಿ ಚೆಕ್ ಮಾಡ್ತಾನೆ. ಆಗ ನೋಡ್ತಾನೆ ಸ್ವಪ್ನ ದೀಕ್ಷಾ ಜೊತೆ ಜಾಸ್ತಿ ಮಾತಾಡಿರೋದನ್ನ ನೋಟ್ ಮಾಡ್ಕೋತಾನೆ. ವಿಜಯ್ ಸ್ವಪ್ನಾನ ಕೇಳ್ತಾನೆ. ಈ ದೀಕ್ಷಾ ಯಾರು? ಅವಳು ನನ್ನ ಗೆಳತಿ. ನೀನೇನಾದ್ರೂ ದೀಕ್ಷಾ ಹತ್ರ ಎಲ್ಲಾ ವಿಷಯನೂ ಹೇಳ್ಕೋತೀಯೇನಮ್ಮ? ಹಾ, ಆದ್ರೆ ಅದಕ್ಕೂ ಗ್ಯಾಸ್ ಸಿಲಿಂಡರ್ಗೂ ಏನ್ ಸಂಬಂಧ? ನಾವೆಲ್ರೂ ಈಗ ದೀಕ್ಷಾ ಮನೆಗೆ ಹೋಗ್ಬೇಕಾಗತ್ತೆ. ಆದ್ರೆ ಯಾಕೆ? ಈಗ ನಾನು ಹೇಳ್ದಷ್ಟು ಮಾಡು ಅಷ್ಟೇ. ಎಲ್ರೂ ದೀಕ್ಷಾ ಮನೆಗೆ ಹೋಗ್ತಾರೆ. ಯಾವಾಗ ದೀಕ್ಷಾ ಬಾಗ್ಲಿ ತೆಗಿತಾಳೆ, ಕೂಡ್ಲೆ ಸ್ವಪ್ನ ಮತ್ತೆ ಮನೋಜ್ ಅಲ್ಲಿರೋ ಗ್ಯಾಸ್ ಸಿಲಿಂಡರ್ನ ಪತ್ತೆ ಹಚ್ತಾರೆ. ಅಯ್ಯೋ, ಇದು ನಮ್ಮನೆ ಗ್ಯಾಸ್ ಸಿಲಿಂಡರ್. ದೀಕ್ಷಾ ತುಂಬಾನೇ ಭಯ ಪಡ್ತಾಳೆ. ದೀಕ್ಷಾ, ನೀನ್ ಯಾಕೆ ಹೀಗ್ ಮಾಡ್ದೆ? ದೀಕ್ಷಾ ಅಳೋಕ್ ಶುರು ಮಾಡ್ತಾಳೆ, ಮತ್ತೆ ಎಲ್ಲ ವಿಷಯವನ್ನ ಹೇಳ್ತಾಳೆ. ದಯವಿಟ್ಟು ನನ್ನ ಕ್ಷಮಿಸು ಸ್ವಪ್ನ. ನಮ್ ಮನೆಯಲ್ಲಿ ಸಿಲಿಂಡರ್ ಇದೆ, ಆದ್ರೆ ಗ್ಯಾಸಿಗೆ ತುಂಬಾನೇ ಖರ್ಚಾಗತ್ತೆ. ಆದ್ರೆ ಯಾವಾಗ ನಿನ್ ಹತ್ರ ಈ ಸಿಲಿಂಡರ್ ಇದೆ ಅಂತ ಗೊತ್ತಾಯ್ತು, ಅದು ಗ್ಯಾಸಿಗೆ ಖಾಲಿ ಆಗ್ತಾ ಇರೋಂಥದ್ದು, ಆಗ ನನ್ಗೆ ಹೊಟ್ಟೆ ಕಿಚ್ಚು ಶುರು ಆಯ್ತು. ಆಗ ನಾನು ನಿನ್ನ ಗ್ಯಾಸ್ ಸಿಲಿಂಡರ್ನ ಕದ್ದು ಬಿಟ್ಟೆ. ಆದ್ರೆ ನೀನ್ ಕಳ್ತನ ಹೇಗ್ ಮಾಡ್ದೆ? ನೀನ್ ಯಾವಾಗ ನನ್ಗೆ ಫೋನ್ ಮಾಡಿ ಹೇಳಿದ್ಯೋ ನೀನ್ ಇನ್ನೂ ನಿನ್ ತವ್ರ ಮನೇಲಿದ್ಯಾ ಅಂತ, ಆಗ ನಾನು ನಿಮ್ ಹಳ್ಳಿಗ್ ಹೋದೆ. ನಿಮ್ ಮನೆ ಬಾಗ್ಲಿ ಬೀಗ ನೋಡ್ದೆ. ಆ ಬೀಗನ ಒಡ್ದು ನಿಮ್ಮ ಗ್ಯಾಸ್ ಸಿಲಿಂಡರ್ನ ಕದ್ದೆ. ಮತ್ತೆ ಮಾರ್ಕೆಟ್ ಅಲ್ಲಿ ಅದೇ ತರದ್ದು ಬೀಗನ ತಂದು ನಿಮ್ ಮನೆ ಬಾಗ್ಲಿಗೆ ಹಾಕ್ದೆ. ಇದನ್ನೆಲ್ಲ ಹೇಳಿ ದೀಕ್ಷಾ ಅಳೋಕ್ ಶುರು ಮಾಡ್ತಾಳೆ. ವಿಜಯ್ ದೀಕ್ಷಾನ ಕಳ್ಳತನದ ಆಪಾದನೆಯಲ್ಲಿ ಅವಳನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾನೆ. ಮತ್ತೆ ಸಪ್ನಾ ಹಾಗೂ ಮನೋಜ್